ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈವಿಕ ಎವಿಡೆನ್ಸ್ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅದು ಮೊಬೈಲ್ ಇರಬಹುದು ಮೊಬೈಲ್ ನಲ್ಲಿ ಇರುವಂತಹ ಫೋಟೋಸ್ ವಿಡಿಯೋಸ್ ಸಾಕ್ಷಿ ಆಗುತ್ತಾ ಅಲ್ಲಿ ದರ್ಶನ್ಗೆ ಇವೆಲ್ಲ ಕಂಟಕ ಆಗುತ್ತಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ಕಾರಣ A10 ವಿನಯ್ ಮೊಬೈಲ್ ನಲ್ಲಿ ಒಂದು ಮಹತ್ವದ ಸಾಕ್ಷ್ಯ ಪೊಲೀಸರಿಗೆ ಸಿಕ್ಕಿದೆ ಈ ಸಾಕ್ಷಿಯಿಂದ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಒಂದ್ ಕಡೆ ದರ್ಶನ್ ತಮ್ಮ ಹೆಸರು ಎಲ್ಲೂ ಈ ಕೇಸಲ್ಲಿ ಕೇಳಿ ಬರಬಾರ್ದು ಅಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ದುಡ್ಡಿನ ಆಮಿಷವನ್ನ ತೋರಿಸಿದ್ದಾರೆ ಆದ್ರೆ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗಿದೆ ಈಗ ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ವಿನಯ್ ಮೊಬೈಲ್ ನಲ್ಲಿ ಸಿಕ್ಕಿರುವಂತ ಒಂದು ಪ್ರಮುಖ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಸ್ವಾಮಿ ಮೇಲೆ ಹಲ್ಲೆ ಮಾಡುವಂತ ವಿಡಿಯೋನ ಅದು ದರ್ಶನ್ ಹಲ್ಲೆ ಮಾಡ್ತಾ ಇರುವಂತ ವಿಡಿಯೋನ ಅಥವಾ ಟೀಮ್ ಹಲ್ಲೆ ಮಾಡ್ತಿರುವಂತ ವಿಡಿಯೋನ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಆದ್ರೆ ಮಹತ್ವದ ಸಾಕ್ಷಿ ಅಂತೂ ಇದೆ ವಿಡಿಯೋ ಇದೆ ಅಥವಾ ಕರೆಂಟ್ ಶಾಕ್ ಕೊಟ್ಟರು ನಾವು ಚಿತ್ರಹಿಂಸೆ ಕೊಟ್ಟಿದ್ವಿ ಅಂತ ಆರೋಪಿಗಳು ಹೇಳ್ಕೊಂಡಿದ್ರಲ್ಲ ಆ ದೃಶ್ಯ ಆ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆಯಾ ವಿಡಿಯೋ ಸಾಕ್ಷ್ಯದ ಬಗ್ಗೆ ಪೊಲೀಸರು ಉಲ್ಲೇಖವನ್ನ ಮಾಡಿದ್ದಾರೆ ವಿನಯ್ಗೆ ಅದನ್ನ ಆ ವ್ಯಕ್ತಿ ಕಳಿಸಿದ್ರಲ್ಲ ಯಾರದು ಇಲ್ಲಿ ಪ್ರಶ್ನೆಗಳು ಹಲವಾರು ಉದ್ಭವವಾಗಿದೆ ಯಾವ ಉದ್ದೇಶಕ್ಕೆ ಕಳಿಸಲಾಗಿತ್ತು ಸದ್ಯ ಈ ನಿಟ್ಟಿನಲ್ಲಿ ತೀವ್ರ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ ವಿನಯ್ಗೆ ಕಳಿಸಿರುವಂತಹ ಆ ವ್ಯಕ್ತಿ ಹುಡುಕಾಟಕ್ಕೆ ಪೊಲೀಸರು ಇದೀಗ ಮುಂದಾಗಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಇಲ್ಲಿ ಜೈವಿಕ ಎವಿಡೆನ್ಸ್ ಒಂದ್ ಕಡೆ ಆದ್ರೆ ಟೆಕ್ನಿಕಲ್ ಎವಿಡೆನ್ಸ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ ಡಿ ಗ್ಯಾಂಗ್ ಮೇಲೆ ಈಗ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ ಮೊಬೈಲ್ ನಲ್ಲಿ ಇರುವಂತಹ ಸಾಕ್ಷಿಗಳನ್ನ ಪೊಲೀಸರು ಹುಡುಕ್ತಾ ಇದ್ರು ವಿನಯ್ ಮೊಬೈಲ್ ನಲ್ಲಿ ಅಂತಹ ಮಹತ್ವದ ಸಾಕ್ಷಿ ಇದೆ ಅಂತ ಹೇಳ್ತಿದಾರಲ್ಲ ಅದು ಏನಕ್ಕೆ ಸಂಬಂಧಪಟ್ಟಿದಂತ ವಿಡಿಯೋ ಅಂತ ಪೊಲೀಸರ ಕಡೆಯಿಂದ ಏನಾದ್ರೂ ಸಣ್ಣ ಕ್ಲೂ ಶರ್ಮಿತಾ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಲ್ಲಾ ರೀತಿಯಂತ ಸಾಕ್ಷ್ಯಾಧಾರಗಳನ್ನು ಕೂಡ ಅಷ್ಟೇ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕೆಲಸ ಮಾಡ್ತಿರುವಂತದ್ದು ಅದರಲ್ಲೂ ಕೂಡ ಅಷ್ಟೇ ಟೆಕ್ನಿಕಲ್ ಎವಿಡೆನ್ಸ್ ಅಂತೂ ಈ ಒಂದು ಪ್ರಕರಣದಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಅಂತಾನೆ ಪೊಲೀಸರು ಹೇಳ್ತಿದ್ದಾರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಏನು ಅಂತಂದ್ರೆ ಈ ಒಂದು ಪ್ರಕರಣದ A10 ಆರೋಪಿಯಾಗಿರುವಂತಹ ವಿನಯ್ ಏನಿದ್ದಾನೆ ಆತನ ಮೊಬೈಲ್ಗೆ ಒಂದು ಪ್ರಮುಖವಾದಂತಹ ಮತ್ತು ಪ್ರಬಲವಾದಂತಹ ಒಂದು ಸಾಕ್ಷ್ಯ ಕೂಡ ಅಷ್ಟೇ ಆತನ ಮೊಬೈಲ್ ನಲ್ಲಿ ಸಿಕ್ಕಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಪೊಲೀಸರು ಕೋರ್ಟ್ನ ಗಮನಕ್ಕೆ ತಂದಿರುವಂತದ್ದು ಆ ಒಂದು ಕೋರ್ಟ್ನ ಗಮನಕ್ಕೆ ತಂದಂತಹ ವೇಳೆಯಲ್ಲಿ ವಿನಯ್ ಮೊಬೈಲ್ಗೆ ಬಂದಿದ್ದಂತಹ ಒಂದು ಡಾಕ್ಯುಮೆಂಟ್ ಮತ್ತು ಇನ್ನು ಸಾಕ್ಷ್ಯ ಏನಿತ್ತು ಅದು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯ ಅನ್ನುವಂಥದ್ದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ ಇದನ್ನ ಗಮನಿಸ್ತಾ ಇದ್ರೆ ಬಹುತೇಕ ವಿಡಿಯೋ ಇರಬಹುದು ಅನ್ನುವಂಥದ್ದು ಕೂಡ ಈಗ ನಮಗಿರುವಂತಹ ಒಂದು ಅನುಮಾನ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯ ಅಂತಂದ್ರೆ ಆತನನ್ನ ಹಲ್ಲೆ ಮಾಡುವಂತದ್ದಾಗಿರ್ಬೋದು ಅಥವಾ ಆತನನ್ನು ಕೊಲೆ ಮಾಡುವಂತದ್ದಾಗಿರ್ಬೋದು ಅಥವಾ ಆತನಿಗೆ ಕರೆಂಟ್ ಶಾಕ್ ಕೊಡುವಂತದ್ದಾಗಿರ್ಬೋದು ಇದು ಪ್ರಮುಖವಾದಂತಹ ಸಾಕ್ಷ್ಯ ಅಂತಾನೆ ಕನ್ಸಿಡರ್ ಮಾಡಬಹುದು ಜೊತೆಗೆ ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ ಅನಾಮಧೇಯ ವ್ಯಕ್ತಿ ಒಬ್ಬ ಆತನಿಗೆ ಒಂದು ವಿಡಿಯೋನ ಕಳಿಸಿದ್ದಾನೆ ಆ ಒಂದು ವಿಡಿಯೋನೇ ಈ ಒಂದು ಕೇಸ್ನ ಪ್ರಮುಖವಾದಂತಹ ಸಾಕ್ಷಿ ಅಂತ ಹೇಳಿದ್ದಾರೆ ಅದು ನಿಜವಾಗ್ಲೂ ದರ್ಶನ್ ಏನಾದ್ರೂ ಹಲ್ಲೆ ಮಾಡ್ತಿರುವಂತಹ ವಿಡಿಯೋನ ಅಥವಾ ದರ್ಶನ್ ಹೊಡಿತಿರುವಂತಹ ವಿಡಿಯೋನ ಅಥವಾ ದರ್ಶನ್ ಇಡೀ ಗ್ಯಾಂಗ್ ಸೇರ್ಕೊಂಡು ಆತನಿಗೆ ಹಿಂಸೆ ಕೊಡ್ತಿರುವಂತಹ ವಿಡಿಯೋನ ಅನ್ನುವಂಥದ್ದು ಕೂಡ ಇನ್ನೂ ಕೂಡ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗಬೇಕಾಗಿದೆ ಒಟ್ಟಿನಲ್ಲಿ ಈ ಒಂದು ಪ್ರಮುಖವಾದಂತಹ ಎವಿಡೆನ್ಸ್ ಏನಿದೆ ಆ ಒಂದು ಎವಿಡೆನ್ಸ್ ಅನ್ನ ಕಳಿಸಿದಂತವ್ರು ಯಾರು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಆದ್ರೆ ವಿನಯ್ ಇದುವರೆಗೂ ಕೂಡ ಅಷ್ಟೇ ಆ ಒಂದು ಕಳಿಸಿದಂತಹ ವ್ಯಕ್ತಿಯ ಬಗ್ಗೆ ಬಾಯಿ ಬಿಟ್ಟಿಲ್ಲ ಆ ಒಂದು ಕಾರಣಕ್ಕೋಸ್ಕರನೇ ವಿನಯನ್ನ ಮತ್ತೆ 2 ದಿನಗಳ ಕಾಲ ಕಸ್ಟಡಿಗೂ ಕೂಡ ಕೇಳಿದ್ರು ಆ ಒಂದು ನಿಟ್ಟಿನಲ್ಲಿ ಕಸ್ಟಡಿಗೂ ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ವಿನಯನ್ನ ಕೂಡ ಅಷ್ಟೇ ಈಗಾಗಲೇ ಖುದ್ದು ಡಿಸಿಪಿ ಆದಂತಹ ಗಿರೀಶ್ ಅವರೇ ವಿಚಾರಣೆಗೆ ಒಳಪಡಿಸಿರುವಂತದ್ದು ಯಾಕಂದ್ರೆ ಆ ಒಂದು ಪ್ರಮುಖವಾದಂತಹ ಸಾಕ್ಷಿ ಅಂತಂದ್ರೆ ಬಹುತೇಕ ಆರೋಪಿಗಳಲ್ಲೇ ಯಾರೋ ಅದನ್ನ ಮೊಬೈಲ್ ಅನ್ನ ಚಿತ್ರೀಕರಣ ಮಾಡಿಕೊಂಡು ಆ ಬೇರೊಂದು ವ್ಯಕ್ತಿಗೆ ಕಳಿಸಿದ್ದು ಆ ಒಂದು ವ್ಯಕ್ತಿ ಮತ್ತೆ ವಾಪಸ್ ವಿನಯ್ಗೆ ಕಳಿಸಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆ ಒಂದು ನಿಟ್ಟಿನಲ್ಲಿ ವಿನಯ್ ಫೋನ್ ಅನ್ನು ಕೂಡ ಈಗಾಗಲೇ ಪೊಲೀಸರು ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಆ ಒಂದು ಫೋನ್ ಅನ್ನ ಬಹುತೇಕ ಇನ್ನೂ ಕೂಡ ಅಷ್ಟೇ ಅದರಲ್ಲಿ ಎವಿಡೆನ್ಸಸ್ ಇರಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಆ ಒಂದು ಮೊಬೈಲ್ ಸೇರಿದಂತೆ ಒಟ್ಟಾರೆ ಪ್ರಕರಣದಲ್ಲಿ ಎಷ್ಟೆಲ್ಲಾ ಮೊಬೈಲ್ಗಳು ಸೀಸ್ ಆಗಿದಾವೆ ಎಲ್ಲಾ ಮೊಬೈಲ್ ಫೋನ್ಗಳನ್ನು ಕೂಡ ಈಗಾಗಲೇ FSLಗೆ ರವಾನೆ ಮಾಡಿಬಿಟ್ಟು ರಿಟ್ರೀವ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಎಲ್ಲಾ ಮೊಬೈಲ್ಗಿಂತಲೂ ಕೂಡ ಅಷ್ಟೇ ವಿನಯ್ ಮೊಬೈಲ್ ನಲ್ಲಿದ್ದಂತಹ ಆ ಒಂದು ಸಾಕ್ಷಿನೇ ಈ ಒಂದು ಪ್ರಕರಣದ ಪ್ರಮುಖವಾದಂತಹ ಎವಿಡೆನ್ಸ್ ಅಂತ ಹೇಳ್ತಾ ಇದ್ದು ಬಹುತೇಕ ಅದು ವಿಡಿಯೋ ಸಾಕ್ಷಿನೇ ಆಗಿರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ಅದು ಕೂಡ ಅಷ್ಟೇ ನಟ ದರ್ಶನ್ ಆಗಿರ್ಬೋದು ಅಥವಾ ಈ ಒಂದು ಗ್ಯಾಂಗ್ ನಲ್ಲಿರುವಂತಹವರು ಅಲ್ಲೇ ಮಾಡ್ತಿರುವಂತಹ ವಿಡಿಯೋ ಅನ್ನುವಂಥದ್ದು ಕೂಡ ಈಗಾಗಲೇ ಹೊರಗಡೆ ಇರುವಂತಹ ಒಂದು ಮಾಹಿತಿ ಶರ್ಮಿತಾ ಪ್ಲೀಸ್ ಬಿ ಆನ್ಲೈನ್ ಮಂಜು ಆರ್ಯ ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಖಾಕಿ ಫುಲ್ ಡ್ರಿಲ್ ಮಾಡ್ತಾ ಇದೆ ಮತ್ತೆ ಕಸ್ಟಡಿ ಕೇಳಿದ್ದಾರೆ 3ನೇ ಬಾರಿಗೆ ಪೊಲೀಸರು ದರ್ಶನ್ ಅನ್ನ ತಮ್ಮ ಕಸ್ಟಡಿಗೆ ಕೇಳಿರೋದು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಇಲ್ಲಿ ದರ್ಶನ ಮತ್ತೆ ಕಸ್ಟಡಿ ಕೇಳ್ತಾರಾ ಇಲ್ವಾ ಅಂತ ನೆನ್ನೆ ಸ್ವಲ್ಪ ಗೊಂದಲಗಳಿತ್ತು ವಿಚಾರಣೆ ಆಲ್ಮೋಸ್ಟ್ ಮುಗಿದು ಹೋಗಿದೆ ಅಂತ ಆದ್ರೆ ಪವಿತ್ರ ಗೌಡ ಸೇರಿದಂತೆ ಇತರರನ್ನ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರೆ ದರ್ಶನ್ ವಿನಯ್ ಧನ್ರಾಜ್ ಪ್ರದೂಷ್ಗೆ ಇನ್ನೊಂದು ಸ್ವಲ್ಪ ವಿಚಾರಣೆಯ ಅಗತ್ಯ ಇದೆ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ತುಂಬಾ ಸಾಕ್ಷ್ಯಗಳನ್ನು ನಾವು ಕಲೆ ಹಾಕಿರೋದ್ರಿಂದ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ತಮ್ಮ ಕಸ್ಟಡಿ ಕೊಡಿ ಅಂತ ಕೇಳಿದ್ದಕ್ಕೆ ಕೋರ್ಟ್ ಕೊಟ್ಟಿದೆ
ದರ್ಶನ್, ವಿನಯ್, ಧನರಾಜ್, ಪ್ರದೂಷ್ಗೆ ಇವತ್ತು ಮತ್ತೆ ಡ್ರಿಲ್ ಮಾಡ್ತಾರೆ ಪೊಲೀಸರು. 4 ವಿರುದ್ಧ ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ. 3 ವಿರುದ್ಧ ಸಾಕ್ಷ್ಯ ನಾಶಕ್ಕೆ ಯತ್ನಪಟ್ಟಿರುವಂತ ಆರೋಪ ಇದೆ. ಈ ಧನರಾಜ್ ಬಗ್ಗೆ ಮೊನ್ನೆಯಿಂದ ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ವಿ. ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟ ಆರೋಪಿ ಈತನೇ. ಈತ ಒಂದು ಡಿವೈಸ್ ಅನ್ನ ಇಟ್ಕೊಂಡಿದ್ದ, ಮೆಗ್ಗರ್ ಅಂತ, ಅದನ್ನ ತಗೊಂಡ್ಬಂದಿದ್ದ ಅಥವಾ ಅಲ್ಲೇ ಇಟ್ಟಿದ್ರ? ಯಾಕಂದ್ರೆ ಆ ಪಟ್ಟಣಗೆರೆ ಶೆಡ್ ನಲ್ಲಿ ತುಂಬಾ ಜನರಿಗೆ ಈ ರಿಯಲ್ ಎಸ್ಟೇಟ್ ವಿಷಯವಾಗಿ, ಡೀಲ್ ಕುದುರಿಸೋ ವಿಷಯವಾಗಿ ಹಿಂಸೆ ಕೊಟ್ಟಿದ್ದಾರೆ, ಹಲ್ಲೆ ಮಾಡಿದ್ರು ಅಂತ ಒಂದು ವಿಷಯ ಗೊತ್ತಾದ್ಮೇಲೆ ಪೊಲೀಸರು ಅದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಿದ್ದಾರೆ. ಹಾಗಾಗಿ ಆ ಡಿವೈಸ್ ಧನರಾಜ್ ಅಲ್ಲೇ ಇಟ್ಟಿದ್ನ ಅಥವಾ ದರ್ಶನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ತಗೊಂಡು ಬಂದ ಅಥವಾ ಇವನೇ ಓನ್ ಡಿಸಿಷನ್ ಅಲ್ಲಿ ಅದು ತಗೊಂಬಂದ? ಈ ಬಗ್ಗೆ ಧನರಾಜ್ಗೆ ಪೊಲೀಸರು ಪ್ರಶ್ನೆಗಳನ್ನ ಕೇಳ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಮಂಜು ಆರ್ಯ, ಇಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಇವ್ರನ್ನ ಕಳಿಸದೇ ಇರೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಪೊಲೀಸರು ಹೇಳಿದ್ದಾರೆ. ಇಲ್ಲಿ ಒಂದಿಷ್ಟು ಸಾಕ್ಷಿಗಳನ್ನ ಇವ್ರ ವಿರುದ್ಧವಾಗಿ ಕಲೆ ಹಾಕಿರೋದ್ರಿಂದ ಅದ್ರ ಬಗ್ಗೆ ವಿಚಾರಣೆ ಅಗತ್ಯ ಇದೆ. ಮೊನ್ನೆಯಿಂದ ಈಗ ಧನರಾಜ್ ಕೇಳ್ತಿರೋದು ಎಲೆಕ್ಟ್ರಿಕ್ ಡಿವೈಸ್ ಎಲ್ಲಿದೆ, ಅದನ್ನ ಯಾವ ಕಾರಣಕ್ಕೆ ನೀನು ತಗೊಂಡಿದ್ದೆ ಅಂತ ಇದುವರೆಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ವಾ? ಮತ್ತೆ ಇವತ್ತಿನಿಂದ ಇವ್ರ 4 ಜನರ ವಿಚಾರಣೆ ಯಾವ ತರ ಇರುತ್ತೆ? ಶರ್ಮಿತೆಯಲ್ಲಿ ನಟ ದರ್ಶನ್ ಆಗಿರ್ಬೋದು, ಪ್ರದೋಷ್ ಆಗಿರ್ಬೋದು, ವಿನಯ್ ಮತ್ತು ಧನರಾಜ್ 4 ಜನರನ್ನು ಕೂಡ ಅಷ್ಟೇ ಮತ್ತೆ ಪೊಲೀಸ್ ಕಸ್ಟಡಿ ಕೇಳೋದಕ್ಕೆ ಪ್ರಮುಖವಾದಂತಹ ಒಂದಷ್ಟು ಕಾರಣಗಳನ್ನ ನಿನ್ನೆ ಕೋರ್ಟ್ನ ಗಮನಕ್ಕೆ ತಂದಿದ್ರು. ಅದರಲ್ಲೂ ಕೂಡ ನಟ ದರ್ಶನ್ ಅನ್ನ ವಿಚಾರಣೆ ಮಾಡುವಂತದ್ದು ಏನು ಅಂತಂದ್ರೆ, ಮನೆಯಲ್ಲಿ ಸಿಕ್ಕಂತಹ ಹಣದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಮತ್ತು ಯಾರಿಗೆಲ್ಲ ಹಣವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಇವರು ಮಾತುಕತೆ ನಡೆಸಿರುವಂತಹ ಸಾಧ್ಯತೆ ಇದೆ. ಅದಕ್ಕೋಸ್ಕರ ದರ್ಶನ್ ಕಸ್ಟಡಿಗೆ ಕೇಳಿದ್ರು. ಇನ್ನು ವಿನಯ್ನ ಕಸ್ಟಡಿ ಕೇಳಿದ್ದಂತ ಉದ್ದೇಶ ಏನು ಅಂತಂದ್ರೆ, ಶೆಡ್ ನಲ್ಲಿರುವಂತಹ ಒಂದಷ್ಟು ಜನರನ್ನ ಈತ ಸಾಕ್ಷಿಗಳಾಗಿ ಯಾರೆಲ್ಲ ಇದ್ರೆ ಅವ್ರಿಗೆಲ್ಲರಿಗೂ ಕೂಡ ಹಣದ ಆಮಿಷವನ್ನು ಹೊಡ್ಡಿ ಅವರನ್ನ ಸಾಕ್ಷಿ ಹೇಳದಂತೆ ಎಲ್ಲಾ ರೀತಿಯಂತ ಸಾಕ್ಷಿ ನಾಶದ ಪ್ರಯತ್ನವನ್ನ ಮಾಡಿದ್ದಾನೆ ಅನ್ನುವಂತ ಒಂದು ಆರೋಪ ಆಯಿತು. ಇನ್ನು ಪ್ರದೋಷ್ ಏನಿದ್ದಾನೆ, ಈತ ನೇರವಾಗಿ ಒಂದು ರೇಣುಕಾ ಸ್ವಾಮಿ ಅಂತ ಮೃತದೇಹವನ್ನ ತಗೊಂಡೋಗ್ಬಿಟ್ಟು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಡೆಸ್ಟ್ರಾಯ್ ಮಾಡಲು ಎಲ್ಲಾ ರೀತಿಯಂತ ಪ್ರಯತ್ನಗಳನ್ನ ಮಾಡಿದ್ದ. ಜೊತೆಗೆ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಮೊಬೈಲ್ ನ ಜೊತೆಗೆ ಆರೋಪಿಯ ಫೋನ್ ಅನ್ನು ಕೂಡ ಅಷ್ಟೇ ಆತ ಡೆಸ್ಟ್ರಾಯ್ ಮಾಡಿದ್ದಾನೆ. ಅದನ್ನ ಕೂಡ ಅಷ್ಟೇ ಪರಿಶೀಲನೆ ಮಾಡಬೇಕು, ಅದನ್ನ ಪತ್ತೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಆತನನ್ನ ಕಸ್ಟಡಿಗೆ ತಗೊಂಡಿದ್ರು. ಮತ್ತೊಬ್ಬ ಆರೋಪಿ ಧನರಾಜ್ ಏನಿದ್ದಾನೆ, ಈತನನ್ನ ಪ್ರಮುಖವಾಗಿ ಕಸ್ಟಡಿಗೆ ತಗೊಂಡಿದ್ದ ಉದ್ದೇಶ ಏನು ಅಂತಂದ್ರೆ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಈತ ಸಾಯಿಸಿರುವಂತದ್ದಕ್ಕೆ ಈತನೇ ತಪ್ಪೊಪ್ಕೊಂಡಿರುವಂತದ್ದು, ಈತನೇ ಆ ಒಂದು ಎಲೆಕ್ಟ್ರಿಕ್ ಡಿವೈಸ್ ಅನ್ನು ಕೂಡ ಅಷ್ಟೇ ತಂದಿದ್ದೆ ಅನ್ನುವಂಥದ್ದನ್ನು ಕೂಡ ಬಾಯ್ಬಿಟ್ಟಿದ್ದಾನೆ. ಆದ್ರೆ ಆ ಎಲೆಕ್ಟ್ರಿಕ್ ಡಿವೈಸ್ ಅನ್ನೇನೋ ಸೀಸ್ ಮಾಡಿದ್ದಾರೆ, ಆದ್ರೆ ಆತ ಎಲ್ಲಿ ಅದನ್ನ ಖರೀದಿ ಮಾಡಿದ್ದ ಅನ್ನುವಂಥದ್ದನ್ನು ಇದುವರೆಗೂ ಕೂಡ ಅಷ್ಟೇ ಪೊಲೀಸರ ಮುಂದೆ ಬಾಯ್ಬಿಟ್ಟಿಲ್ಲ. ಜೊತೆಗೆ ಯಾವ ಉದ್ದೇಶಕ್ಕೋಸ್ಕರ ಆ ಒಂದು ಡಿವೈಸ್ ಅನ್ನು ಈತ ಇಟ್ಕೊಂಡಿದ್ದ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಸರಿಯಾಗಿ ಪೊಲೀಸರಿಗೆ ತನಿಖೆಗೆ ಸಹಕಾರ ಕೊಟ್ಟಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಆ ಒಂದು ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಎಲ್ಲಿ ಖರೀದಿ ಮಾಡಿದ್ದ ಮತ್ತು ಯಾವ ಉದ್ದೇಶಕ್ಕೆ ಇಟ್ಕೊಂಡು ಅದನ್ನ ಯಾರು ತಗೊಂಡ್ ಬರೋಕೆ ಹೇಳಿದ್ರು ಅನ್ನುವಂಥದ್ದನ್ನ ಎನ್ಕ್ವೈರಿ ಮಾಡುವಂತ ಸಲುವಾಗಿ ಧನರಾಜ್ನನ್ನ ಈಗಾಗಲೇ ಕಸ್ಟಡಿಗೆ ತಗೊಂಡಿರುವಂತದ್ದು. ಸದ್ಯಕ್ಕೆ 4 ಜನರ ಮೇಲೆ ಕೂಡ ಅಷ್ಟೇ 4 ರೀತಿಯಾದಂತಹ ಒಂದಷ್ಟು ಇನ್ವೆಸ್ಟಿಗೇಷನ್ ಅಗತ್ಯತೆ ಇರುವಂತಹ ಕಾರಣಕ್ಕೋಸ್ಕರ 2 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. ಸದ್ಯಕ್ಕೆ ಇವತ್ತಿಂದ ಹಿರಿಯ ಅಧಿಕಾರಿಗಳೇ 4 ಜನರನ್ನು ಕೂಡ 4 ಆಯಾಮದಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ನಟ ದರ್ಶನ್ಗೆ ಎಲ್ಲೋ ಒಂದು ರೀತಿ ದುಡ್ಡು ಸಿಕ್ಕಿರುವಂತದ್ದು ಒಂದು ದೊಡ್ಡ ಮಟ್ಟದ ಸಂಕಷ್ಟಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದೇ ಒಂದು ಹಣದ ಮುಖಾಂತರವಾಗಿ ಸಾಕ್ಷಿಗಳನ್ನ ಯಾರೆಲ್ಲ ತನ್ನ ವಿರುದ್ಧವಾಗಿ ಹೇಳಕ್ ರೆಡಿಯಾಗಿದ್ರೆ ಅದೆಲ್ಲರನ್ನು ಕೂಡ ಹಣ ಕೊಟ್ಟು ಬಾಯಿ ಮುಚ್ಚಿಸಬೇಕು ಅನ್ನುವಂತ ಒಂದು ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ಕೂಡ ತನಿಖೆ ವೇಳೆಯಲ್ಲಿ ಬಯಲಾಗಿದ್ದು. ಜೊತೆಗೆ ಕೋರ್ಟ್ಗೆ ಕೊಟ್ಟಂತಹ ರಿಮೈಂಡ್ ಅರ್ಜಿಯಲ್ಲೂ ಕೂಡ ಅಷ್ಟೇ ಸ್ಪೆಸಿಫಿಕ್ ಆಗಿ ಇದನ್ನೇ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ನಟ ದರ್ಶನ್ 40 ಲಕ್ಷ ಹಣವನ್ನ ಸಾಕ್ಷಿಗಳನ್ನ ನಾಶ ಮಾಡುವಂತಹ ನಿಟ್ಟಿನಲ್ಲಿ ಆತ ಮನೆಯಲ್ಲಿ ತಂದಿಟ್ಟುಕೊಂಡಿದ್ದ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದರೆ, ಕೇವಲ 40 ಲಕ್ಷ ಮೊನ್ನೆ ಸೀಸ್ ಆಗಿದೆ, ಮೊದಲನೇ ದಿನ 70 ಲಕ್ಷ ಸೀಸ್, ಒಟ್ಟಲ್ಲಿ 30 ಲಕ್ಷ, ಟೋಟಲ್ ಈ ಒಂದು ಪ್ರಕರಣದಲ್ಲಿ 70 ಲಕ್ಷ ಹಣ ಸೀಸ್ ಆಗಿದೆ. 70 ಲಕ್ಷ ಹಣವೇನಾ ಮತ್ತು ಇನ್ನು ಬೇರೆ ಬೇರೆ ರೀತಿಯಂತ ಹಣ ಏನಾದ್ರೂ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡುವಂತ ಸಲುವಾಗಿ ಈಗಾಗಲೇ ನಟ ದರ್ಶನ್ ಅನ್ನ ಇವತ್ತು ಖುದ್ದು ಡಿಸಿಪಿ ಅವರ ವಿಚಾರಣೆ ಮಾಡಲು ಕೂಡ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿರುವಂತಹದ್ದು. ಶರ್ಮಿತಾ, ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. QR ಕೋಡ್ ಸ್ಕ್ಯಾನ್ ಮಾಡಿ.